ನಾನು ಡಾಕ್ಟರ್ ಪದ್ಮಾವತಿ ಧನ್ಯ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿದ್ದೀನಿ. ನಾನೊಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಸಮ್ಮೇಳನನ ಆಯೋಜಿಸಿದ್ದೀನಿ. ಇದರಲ್ಲಿ ದುಬೈಯಿಂದ USA ಸ್ಪೀಕರ್ಸ್ ಬರ್ತಾರೆ, ಮಾತಾಡ್ತಾರೆ. ಅದ್ರ ಬಗ್ಗೆ ನಾವು ಏನು ಬಿಸ್ನೆಸ್ ಮಾಡಬೇಕು, ಮಾಡಿದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ನಮ್ಮ ಭಾರತೀಯರಿಗೆ ಏನು ಲಾಭ ಇದೆ, ನಮ್ಮಿಲ್ಲಿನ ಹೆಣ್ಣು ಮಕ್ಕಳ ಕಾಲೇಜ್ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಮಾಡಿ, ಈಗ ಸರ್ಕಾರಿ ನೌಕರಿ ಸಿಗೋದಂತೂ ತುಂಬ ಕಷ್ಟ. ತನ್ನ ಸ್ವಂತ ಉದ್ಯೋಗ ಮಾಡಿ ಅದನ್ನು ಲೋಕಲ್ಲಾಗಿ ಮಾರೋದಕ್ಕಿಂತ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಹೇಗೆ ಬೆಳಿಬೇಕು, ನಮ್ಮನ್ನು ನಾವು ಹೇಗೆ ಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತೀವಿ. ಹಾಗೆ CSR ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನೇನಿದೆ. ಈಗ ಕೂಲ್ಡ್ರಿಂಕ್ಸ್ ತಯಾರು ಮಾಡ್ತಾರೆ, ಅದಕ್ಕೆ ಹಾನಿ ಎಷ್ಟಾಗುತ್ತೆ ಮಕ್ಕಳಿಗೆ, ದೇಹಕ್ಕೆ ಹಾನಿ ಆಗಬಾರ್ದು, ಯಾವುದೇ ಒಂದು ಶಾರೀರಿಕ ತೊಂದರೆ ಆಗಲಾರ್ದಂಥ ಪ್ರಾಡಕ್ಟ್ ಯೂಸ್ ಮಾಡಬೇಕು. ನಾವು ಅದನ್ನು ಹೇಗೆ ತಯಾರು ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಿ ಹೇಗೆ ಜನಗಳಿಗೆ ತೋರಿಸ್ಬೇಕು ಅಂತ ಅದ್ರ ಬಗ್ಗೆ ವಿಚಾರ ಮಾಡಿ ನಮ್ಮ ಹುಡುಗಿಯರಿಗೆ, ನಮ್ಮ ಕನ್ಯಾ ಕಾಲೇಜ್ ಇರೋದರಿಂದ ಹುಡುಗಿಯರಿಗೆ ಎಷ್ಟೆಷ್ಟು ಅವಕಾಶ ಇದೆ, ಬಂದು ಅವರು ತಮ್ಮ ವಿಚಾರ ಹೇಳ್ತಾರೆ. ಭಾರತಾದ್ಯಂತ ಜನ ಬರ್ತಾರೆ, ವಿದೇಶದಿಂದನೂ ಜನ ಬರ್ತಾರೆ. ಬಟ್ ಉಪಯೋಗ ಆಗೋದು ನಮ್ಮ ಕಾಲೇಜ್ ಮಕ್ಕಳಿಗೆ ಮಾತ್ರ. ಅವರು ಏನು ಕಲಿತಾರೆ, ಹೇಗೆ ಹೊಸ ಪ್ರಾಡಕ್ಟ್ ತಯಾರು ಮಾಡಬೇಕು, ಅದನ್ನು ಮಾರಾಟ ಹೇಗೆ ಮಾಡಬೇಕು, ಹಣ ಹೇಗೆ ಗಳಿಸ್ಬೇಕು, ತಮ್ಮ ಸ್ವಂತ ಕಾಲಲ್ಲಿ ಹೇಗೆ ನಿಂದಿರಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾವು ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡ್ ಇನ್ವೈಟ್ ಮಾಡಿದ್ದೀವಿ. ತುಂಬ ಕಾಲೇಜ್ ಧಾರವಾಡ ಬಂದಿದೆ, ಮೈಸೂರು ಬಂದಿದೆ, ಬ್ಯಾಂಗ್ಳೂರು ಬಂದಿದೆ, ಚೆನ್ನೈಯಿಂದ ಬಂದಿದೆ, ಮದ್ರಾಸಿಂದ ಬಂದಿದ್ದು, ಡೆಲ್ಲಿಯಿಂದ ಬಂದಿದೆ, ಮುಂಬೈಯಿಂದ ಬಂದಿದೆ, ಪೇಪರ್ಸ್ಗಳು ಬಂದಿದ್ದಾವೆ. ಅವ್ರು ಬರ್ತಾರೆ, ಬಂದು ಅವ್ರು ಅವ್ರ ಪೇಪರ್ ಮಾತ್ರ ಕಳಿಸಿರೋದು. ಇವಾಗ ಅವ್ರು ಏನು ಮಾಡಿದ್ದಾರೆ ಅಂತ PPT ಮುಖಾಂತರ ಅವ್ರು ಹೇಳ್ತಾರೆ. ಅದಕ್ಕೆ ನಾವು ಕ್ವಶನ್ ಮಾಡ್ಬೋದು, ಇದರಲ್ಲಿ ಹೀಗಾದರೆ ಹೇಗೆ ಅಂತ. ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ಅದರಲ್ಲಿ ಇದು ಯಾವಾಗ ಡೇಟ್ ಅದ, ಏನದ, ಗೆಸ್ಟ್ ಯಾರು? ಓಕೆ, ಇದು ಬಂದು 2ನೇ ತಾರೀಕು ಫೆಬ್ರವರಿ 2024 ಶುರು ಆಗುತ್ತೆ. ಅಲ್ಲಿ ಒಂದು ದಿವಸ ಮುಗಿದು 2ನೇ ತಾರೀಕು ಅಂದರೆ ನೆಕ್ಸ್ಟ್ ಡೇ 3ನೇ ತಾರೀಕು ಫುಲ್ ಒನ್ ಡೇ ಆಗಿ ಸಂಜೆ ವ್ಯಾಲಿಡಿಟಿ ಮಾಡ್ತೀವಿ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಸರ್ ಬರ್ತಾರೆ ಉದ್ಘಾಟಕರಾಗಿ, ಅಜಯ್ ಸಿಂಗ್ ಸರ್ ಬರ್ತಾರೆ MLAಗಳು, ಆಮೇಲೆ ಅಲ್ಲಂ ಪ್ರಭು ಸರ್ ಬರ್ತಾರೆ, ನಮ್ಮ ಕಾಲೇಜಿನ ಕಮಿಷನರ್ ಬರ್ತಾರೆ, VC ಬರ್ತಾರೆ, ಆಮೇಲೆ ಜಾಯಿಂಟ್ ಡೈರೆಕ್ಟರ್ ಬರ್ತಾರೆ. ಸ್ಪೀಕರ್ ಬರ್ತಾರೆ ಅಂದ್ರೆ USA ಮಂಜುಳಾ ಬಟ್ಟೂರಿ ಅಂತ ಡಾಕ್ಟರ್ ಕಮ್ ಎಂಟರ್ಪ್ರಿನರ್ ಇದ್ದಾರೆ, ಅವರು USA ಬರ್ತಾರೆ. ಆಮೇಲೆ ರಶೀದ್ ಹಜಾರಿ ಅಂತ ದುಬೈಯಿಂದ ಬರ್ತಾರೆ, ಅವರು ದುಬೈ ಎಕನಾಮಿಯಲ್ಲಿ ಹೇಗೆ ಥರನ ಹೇಳ್ತಾರೆ. ನನ್ನ ಹೆಸರು ಡಾಕ್ಟರ್ ಪದ್ಮಾವತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಪದ್ಮಾವತಿ ಧನ್ಯ ಅಂತ. ನಾನು BBA ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ಡಾಕ್ಟರ್ ಮೌರ್ಯ ಪ್ರಕಾಶ್ ಅಂತೇಳಿ, ನಾನು ಪ್ರಿನ್ಸಿಪಲ್ಲಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಕಾಲೇಜಿನಲ್ಲಿ ಫೆಬ್ರವರಿ 2 ಮತ್ತು 3ನೇ ತಾರೀಕಿನ ಇಂಟರ್ನ್ಯಾಷನಲ್ ಸೆಮಿನಾರನ್ನು ಹಮ್ಮಿಕೊಂಡಿದ್ದೀವಿ. ಅದರ ಕನ್ವೀನರಾಗಿ ನಮ್ಮಲ್ಲಿ ಡಾಕ್ಟರ್ ಪದ್ಮಾವತಿ ಮೇಡಮ್ ಇದ್ದಾರೆ, ಕೋ ಕನ್ವೀನರಾಗಿ ಮಲ್ಲಿಕಾರ್ಜುನ ಶೆಟ್ಟಿಯವರು ಇದ್ದಾರೆ. ನಾವು ಮೊದಲನೇದಾಗಿ ಒಂದು ಸಲ 2015 ಇಸ್ವಿನಾಗಂತ ನ್ಯಾಷನಲ್ ಸೆಮಿನಾರನ್ನು ಮಾಡಿದ್ದೀವಿ. ಆದರೆ ನಾವು ಇಂಟರ್ನ್ಯಾಷನಲ್ ಸೆಮಿನಾರನ್ನು ಪ್ರಥಮವಾಗಿ ನಾವು ಇಲ್ಲಿ ಆಯೋಜನೆ ಮಾಡ್ತಾಯಿದ್ವಿ. ಈ ಒಂದು ಸಮ್ಮೇಳನದಲ್ಲಿ ಬೇರೆ ಬೇರೆ ದೇಶಗಳಿಂದ ಕೆಲವೊಂದು ಪಾರ್ಟಿಸಿಪೆಂಟ್ಸನ್ನು ಬರ್ತಾಯಿದ್ದಾರೆ, ಭಾಗವಹಿಸ್ತಾ ಇದ್ದಾರೆ. ಇದು ನಮ್ಮ ಭಾಗಕ್ಕಂತ ಬಹಳ ಅನುಕೂಲ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೀನೋಟ್ ಏನಿದ್ದಾರೆ, ಕೀನೋಟ್ ಸ್ಪೀಕರ್ಸಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾಯಿದ್ದಾರೆ. ಕೆಲವೊಂದು ನಮ್ಮ ಯೂನಿವರ್ಸಿಟಿ ಸಂಬಂಧ ಅಂದರೆ ನಮ್ಮ ಕಲಬುರಗಿ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿಯಲ್ಲಿ ಕೂಡ ಕೆಲವೊಬ್ಬರು ಸ್ಪೀಕರಾಗಿ ಬರ್ತಾಯಿದ್ದಾರೆ. ಬಂದು ನಮ್ಮ ಮಕ್ಕಳಿಗಂತ ಎಲ್ಲಿಂದ ಬೇರೆ ಬೇರೆ ಕಡೆ ಬಂದು ಏನು ಬರ್ತಾರೆ ಪಾರ್ಟಿಸಿಪೆಂಟ್ಸ್, ಅವರಿಗೆಲ್ಲರಿಗೂ ಲಾಭ ಆಗ್ತದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಅಂದರೆ 300ಕ್ಕಿಂತ ಹೆಚ್ಚಿಗೆ ಜನ ಸೇರ್ತಾರೆ ಸರ್. ದುಬೈಲಿಂದ ಮತ್ತು ಚೆನ್ನೈ, ಡೆಲ್ಲಿ, US ಇಲ್ಲಿಂದ ಅವರು ಬರ್ತಾಯಿದ್ದಾರೆ ಸರ್. ಇದು ಮೊದಲನೇ ಸಾರಿ ಕಲಬುರಗಿ ನಗರದಲ್ಲಿ ಸರ್? ಇಲ್ಲ, ನಮ್ಮ ಕಾಲೇಜಿನಲ್ಲಿಂದ ಮೊದಲನೇದಾಗಿ ನಾವು ಮಾಡ್ತಾಯಿದ್ದೇವೆ. ಬೇರೆ ಕಾಲೇಜಿನಲ್ಲಿ ಆಗಿರ್ಬೋದು, ಬಟ್ ನಮ್ಮ ಕಾಲೇಜಿನಲ್ಲಿ ಎಸ್ಪೆಷಲಿ ಅಂತ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್. ಇದು ನಮ್ಮ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್ ಅಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ, ಅಂದರೆ ಈ ಕಲ್ಯಾಣ ಕರ್ನಾಟಕ ನಾವು ಏನಂತೀವಿ, ಇದು ಫಸ್ಟ್ ಕಾಲೇಜ್ ನಮ್ಮ ಏರಿಯಾದಲ್ಲಿ, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್. ಆಮೇಲೆ ಬೀದರ್, ರಾಯಚೂರು ಅಲ್ಲಿ ಅದು ಇದು ಮೊದಲಂದ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್ ಆಗಿರೋದು. ನಮ್ಮ ನ್ಯಾಷನಲ್ ಸೆಮಿನಾರನ್ನು ಮಾಡಿದ್ದೀವಿ, ಬಟ್ ಇಂಟರ್ನ್ಯಾಷನಲ್ ಸೆಮಿನಾರನ್ನು ಪ್ರಥಮವಾಗಿ ನಾವೆಲ್ಲ ಆಯೋಜನೆ ಮಾಡ್ತಾಯಿದ್ವಿ. ಅಷ್ಟೇ ಹೇಳೋದು, ಈ ಒಂದು ನಾವೇನು ಸಮ್ಮೇಳನ ಮಾಡ್ತೀವಿ ಇಂಟರ್ನ್ಯಾಷನಲ್ ಸೆಮಿನಾರ್, ತಾವೆಲ್ಲರೂ ಬಂದು ಇದ್ರಾಗ ಭಾಗವಹಿಸಿ ನಮ್ಮ ಒಂದು ಈ ಒಂದು ನಾವು ಏನು ಆಯೋಜನೆ ಮಾಡ್ಕೊಂಡಿವಿ, ಇದು ಕಾರ್ಯಕ್ರಮವನ್ನು ಸಮ್ಮೇಳನ ಸಕ್ಸಸ್ ಆಗಬೇಕು. ತಾವೆಲ್ಲರೂ ಬಂದು ಸಹಕಾರ ನೀಡಬೇಕೆಂದು ನಾನು ಕಾಲೇಜಿನ ಪರವಾಗಿ, ಪ್ರಾಂಶುಪಾಲರು, ಟೀಚಿಂಗು ಮತ್ತು ನಾನ್ ಟೀಚಿಂಗು ವಿದ್ಯಾರ್ಥಿನ ಎಲ್ಲರ ಪರವಾಗಿಂದ ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.